ಟ್ಯಾಕ್ಸ್ ಐತಿ, ಅದು ಸರ್ಕಾರಕ್ಕೆ ಹೋಗೈತಿ, ಗೊತ್ತಿರ್ಲಿ ಮಗ. ಸಾಕಷ್ಟ ನಮ್ಮ LIC ಹಣ ಪಾಲಿಸಿ ತುಂಬಂದ್ರು 1 ಲಕ್ಷ ರೂಪಾಯಿ ಪಾಲಿಸಿ ತುಂಬ್ತಿದ್ರೆ 6 ರಿಂದ 7 ಲಕ್ಷ ರೂಪಾಯಿ ಟ್ಯಾಕ್ಸ್ ಹೋಗೈತಿ, ರಾಜ್ಯಕ್ಕೂ ಹೋಗೈತಿ, ಕೇಂದ್ರ ಸರ್ಕಾರಕ್ಕೂ ಹೋಗೈತಿ. ಗೊತ್ತಿರ್ಬೇಕು ನಿಮಗ. ಯಾವುದೇ ಅಧಿಕಾರಿ ಪಗಾರ ತಗೋತಾನಂದ್ರ ನಾವು ದುಡಿದ, ನಾವು ಹಣಿಬಾರ್ ಸೀಟಿ ಗಳಿಸಿದ ಆಸ್ತಿ ನಾವೇನ್ ದುಡ್ಡು ಕಟ್ತಾರ ಅದ್ರ ಮ್ಯಾಲ ಟ್ಯಾಕ್ಸ್ ಮೇಲೆ ಅವ್ರು ನೌಕರಿ ಮಾಡ್ತಾರ, ಅವ್ರ ಮೇಲೆ ಪಗಾರ ತಗೋತಾರ. ಎತ್ತಿರ್ಬೇಕು. ರಾಜಕಾರಣಿಗೆ ಅಷ್ಟ ಹೇಳ್ದಂಗೆ ಕೇಳೋದಲ್ಲ, ಜನಸಾಮಾನ್ಯ ಹೇಳ್ದಂಗ ಕೇಳ್ಬೇಕು, ರೈತರ ಮಾತನ್ನು ಕೇಳಬೇಕು. ರೈತರಿಗೆ ಏನ್ ತ್ರಾಸ ಐತಿ, ಯಾಕೆ ಅವ್ರು ಓಡಿ ಬರ್ತಾರೋ ಗೊತ್ತಾಗಲ್ಲ. ನಾವೊಂದು ಕೆಲವೊಂದು ಕಡೆ ಕೇಳಿ ರೈತರಿಗೆ ಏನೋ ತ್ರಾಸ ಇದ್ರು ಬರೀ ರೋಡ್ ಬಂದ್ ಮಾಡ್ತಾರ ಅಲ್ಲಪ್ಪ. ಆ ದಾಂಡಿ ಕೂತು 1 ವರ್ಷ ಆದ್ರೂ ನೀವು ನಮಗೆ ಏನು ನ್ಯಾಯ ಕೊಡ್ಸಂಗಿಲ್ಲ. ಅಲ್ಲಿ ಕೂತಾವ್ ಮಂಗೆ ಒಳಗೆ ಹಾಕಿರಿ ನೀವು. ರೈತ ಎದಕ್ಕೆ ರೋಡ್ ಬಂದ್ ಮಾಡ್ತಾನೋ ಗೊತ್ತಿರ್ಬೇಕು ನಿಮಗ. ಇಲ್ಲಿ ಬಂದ್ ಆದ್ರ ಬೆಳಗಾವ್ ತಗ ಸುದ್ದಿ ಹೋಗೈತಿ. ಇಲ್ಲಿ ಬಂದ್ ಆತ್ಪ ಅಂದ್ರ PSI ಹಿಡ್ಕೊಂಡ್ ಸಾಹೇಬ್ರ CPI ಇರ್ತಾರ, CPI ಇದ್ದಾರ SP ಗೆ ಹಚ್ತಾನ, ತಾನ ಗೊತ್ತಾಗೈತಿ. ಇಲ್ಲಿ ತಹಶೀಲ್ದಾರ್ ಸಾಹೇಬ್ ರೈಸ್ ಆದ್ರ AC ಸಾಹೇಬ್ರ DC ಸಾಹೇಬ್ರ ಅದ ಮುಂದೆ ಮತ್ತ ರಾಜ್ ತಕ ಹೊಡ್ದೈತಿ. ಅದಕ್ಕಾಗಿ ರೈತ ರೋಡ ಬಂದ್ ಮಾಡ್ತಾನ. ಕೆಲವೊಂದ್ ಜನ ಅದಾರ ಬರೀ ರೋಡ್ ಬಂದ್ ಮಾಡ್ತಾರೋ, ಜನಸಾಮಾನ್ಯ ತೊಂದ್ರೆ ಮಾಡ್ತಾರ ಅಂತೇಳಿ. ನಾವೇನು ಯಾರ ಸಂಬಂಧ ಇಲ್ರಿ, ನಾವೇನು ಯಾರಿಗೂ ತೊಂದ್ರೆ ಮಾಡಾಕಿಲ್ಲ. ಇಲ್ಲಿ ಏನ್ ಸಂತಿ ಮಾಡ್ತಾರ ಎಲ್ಲ ನಮ್ಮ ಅವ್ವಗಳ, ನಮ್ಮ ಅಕ್ಕಗಳ, ನಮ್ಮ ಕಾಕಾಗಳ, ನಮ್ಮ ಅಣ್ಣಗಳ ಎಲ್ಲಾರ್ದಾರ. ಅವರು ಸಹಕರಿಸ್ಯಾರ. ನೀವು ಮಾಡತಾರ ಸ್ಟ್ರೈಕ್ ಮಾಡೋದ ಒಳ್ಳೇದೈತಿ. ಮತ್ತೆ ಪೈಪ್ಲೈನ್ ಹೊಡೆದ್ರ ಅಂದ್ರೆ ಪೈಪ್ಲೈನ್ ಕಲಸಿ ಹೊಡಿಬೇಕಲ್ಲ, ಹೊಡಿಬೇಕು ಬೇಡ್ರಿ. ನಾವು ಬಿಡು ಮಾತಾ ಇಲ್ಲ, ನೀವು ಬೇಕಾದತ್ತೀರಿ. ನಿಮ್ಮ ಮನಸ್ಸು ತಾಕತ್ತ ಈ ಹಸು ಟವಲ್ಕೈತೆ, ಈ ರೈತರಿಗೈತೆ. ಮತ್ತ ನಿಮ್ದ ಅಂತಿಕಾಲು ಬಹಳ ಸನಿ ಐತಿ. ಎಲ್ಲಾ ರಾಜಕಾರಣಿಗಳ ಎಚ್ಚರಿಕೆ ಕೊಡ್ತಾರ, ನಿಮಗೂ ಅಂತಿಕಾಲ ಬಹಳ ದೂರ ಇಲ್ಲ. ಈಗಾಗಲೇ ನಡೆದೈತಿ. ಈಗ ಅಲೆಯಲ್ಲಿ ರೈತರ ಯಾವ ಅಧಿಕಾರಿ ಯಾವ ರಾಜಕಾರಣಿ ರೈತರ ಪರ ಇಲ್ಲ, ರೈತರ ವಿರೋಧಿ ಯಾರ್ದಾರು. ಇವಾಗ ಈ ಭಾಗದ MLA ಯಾಕೆ ಬಂದಿಲ್ಲ? ಬರೋಬ್ಬರ ಅಲ್ಲ, ಬರ್ಬೇಕಲ್ಲ ಈ ಭಾಗದ MLA. ಅಲ್ರಿ ನಿಮ್ನು ಓಟ್ ಹಾಕಿ ಕಾಯ್ತಾ ಇದ್ರ ನಾವು ಭಿಕ್ಷೆ ಕೊಟ್ಟದೀವ, ನಮ್ಮ ಭಿಕ್ಷೆಯಿಂದ ನೀವು ಆರಿಸಿ ಬಂದಾರೆ ಕೇಳ್ಬೇಕಲ್ಲ. ಯಾಕಪ್ಪ ಅಧಿಕಾರಿ ಮತ್ತ ಅಲ್ಲಿ ಯಾಕೆ ಪೈಪ್ಲೈನ್ ಹೊಡೆದಿ, ಯಾಕೆ ಕಟ್ ಮಾಡಿ ಕೇಳ್ಬೇಕಲ್ಲ. ನೀವು ಕೇಳಂಗಿಲ್ಲ, ನೀವ್ಯಾಕೆ ಕೇಳ್ತೀರಿ? ಹೌದು, ನಿಮಗೂ ಬಾಣ ಬರ್ತೈತಿ, ಆ ಬಾಣ ಉಣ್ತೀರಿ, ಆರಾಮ್ ಇರ್ತೀರಿ. ರೈತಿಗೆ ಏನ್ರ ಬಾಣ ಬರತ್ತಪ್ಪ? ರೈತ 1 ಎಕರೆ ಲಾವಣಿ ಮಾಡ್ಬೇಕಾದ್ರೆ ಖರ್ಚು ಎತ್ತು ಕೇಳ್ರಿ. ಮೊದಲು ಗಳೆ ಹೊಡಿಬೇಕು, ಲುಟ್ರು ಹೊಡಿಬೇಕು,